ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋ ಮಾಡಲು ಉದ್ದೇಶ ಏನಂತ ಹೇಳಿದ್ರೆ KAS 2024 384 ಹುದ್ದೆಗೆ ಅಧಿಸೂಚನೆಗೆ ಅಸ್ತು ಅಂತ ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನಾವು 384 ಪೋಸ್ಟ್ KAS ಹುದ್ದೆಗಳನ್ನ ನಾವು ನೋಡಬಹುದು ಅಂತ ಹೇಳ್ತಾ ಇದ್ದೀರಿ. ಸೊ ಈ ಒಂದು ವಿಡಿಯೋನಲ್ಲಿ ಯಾರೆಲ್ಲ ಅರ್ಹರು, ವಯೋಮಿತಿ ಎಷ್ಟಿರಬೇಕು, ಅದಾದ ನಂತರ ಪರೀಕ್ಷೆ ತಯಾರಿ ಯಾವ ಥರ ನಡೆಸಬೇಕು, ಪರೀಕ್ಷೆ ವಿಧಾನ ಯಾವ ಥರ ಇರುತ್ತೆ, ನಂತರ ಬುಕ್ ಲಿಸ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಿರುವಂಥದ್ದು. ಫಸ್ಟ್ ಬಂದು ಅರ್ಹತೆ ಬಂದು ಎನಿ ಡಿಗ್ರಿ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಯಾವುದೇ ಡಿಗ್ರಿ ಪಾಸ್ ಆಗಿರಬೇಕಾಗಿರುತ್ತೆ. ಇದಾದ ನಂತರ ವಯೋಮಿತಿ ನೋಡ್ಕೊಳ್ಳಿ, ಏಜ್ ಬಂದು ಕನಿಷ್ಠ ನೋಡ್ಕೊಳ್ಳಿ. ಫಸ್ಟ್ ಬಂದು 21 ಕನಿಷ್ಠ ಏಜ್ ಆಗಿರಬೇಕು. ಇದಾದ ನಂತರ ಮ್ಯಾಕ್ಸಿಮಮ್ ಬಂದು ಜನರಲ್ ಮೆರಿಟ್ಗೆ ಬಂದು 35 ಇಯರ್ಸ್ ಆಗಿರುತ್ತೆ. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಂದು 38 ಅಂದರೆ 38 ವರ್ಷ ಆಗಿರುತ್ತೆ. ಇದಾದ ನಂತರ SC ಮತ್ತು STಗೆ 40 ವರ್ಷಗಳು. ಇದರ ಜೊತೆಗೆ ರೀಸೆಂಟಾಗಿ KPSC ವತಿಯಿಂದ ಒಂದು ನೋಟಿಸ್ ಬಿಟ್ಟಿದ್ರು. ಏನಂತ ಹೇಳಿದ್ರೆ 3 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದರೆ ಜನರಲ್ಗೆ 35+3, ಇದಾದ ನಂತರ OBCಗೆ 38+3, ನಂತರ SC STಗೆ 40+3, 3 ವರ್ಷ ಬಂದು ರಿಲ್ಯಾಕ್ಸೇಷನ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು. ಇದು ಬಂದು ವಯೋಮಿತಿ ಆಗಿರುತ್ತೆ. ಓಕೆ, ಪರೀಕ್ಷೆ ವಿಧಾನ ಬಂದು ಪ್ರಿಲಿಮ್ಸ್, ಮೈನ್ಸ್, ಪರ್ಸನಾಲಿಟಿ ಟೆಸ್ಟ್ ಆಗಿರುತ್ತೆ. ಸೊ 3 ವಿಧಾನದಲ್ಲಿ ಪರೀಕ್ಷೆ ವಿಧಾನ ಇರುವಂಥದ್ದು. ಪ್ರಿಲಿಮ್ಸ್ ಆಗಿರಬೇಕು, ನಂತರ ಮೈನ್ಸ್, ನಂತರ ಪರ್ಸನಾಲಿಟಿ ಟೆಸ್ಟ್. ಸೊ ಫಸ್ಟ್ ಬಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ನ ಪಾಸ್ ಆಗಬೇಕಾಗುತ್ತೆ, ನಂತರ ಮೈನ್ಸ್, ನಂತರ ಪರ್ಸನಾಲಿಟಿ ಟೆಸ್ಟ್. ಓಕೆ, ಪ್ರಿಲಿಮ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ 2 ಪತ್ರಿಕೆಗಳಿರುತ್ತೆ, ಪೇಪರ್ 1, ಪೇಪರ್ 2. ಒಟ್ಟು 200 ಪ್ರಶ್ನೆಗಳಿರುತ್ತೆ. ಟೋಟಲ್ ಆಗಿ 400 ಅಂಕಗಳಿಗೆ ಇರುತ್ತೆ. ಅಂದರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಆಗಿರುತ್ತೆ. ಓಕೆ, ಇದರ ಜೊತೆಗೆ ನೆಗೆಟಿವ್ ಕೂಡ ಇರುತ್ತೆ. ಎಷ್ಟು ಅಂತ ಹೇಳಿದ್ರೆ 0.25 ರಷ್ಟು ಅಂತ ಹೇಳಿದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ 2 ಮಾರ್ಕ್ಗೆ 0.5 ಕಡಿತ ಆಗುತ್ತೆ ನೆಗೆಟಿವ್ ಹೋದರೆ. ಓಕೆ, ಸೊ 2 ಪೇಪರ್ಸ್ ಇರುತ್ತೆ, ಪೇಪರ್ 1, ಪೇಪರ್ 2. ಒಟ್ಟು 200 ಪ್ರಶ್ನೆಗಳಿರುತ್ತೆ. ಇದಾದ ನಂತರ ಅಂಕಗಳು ಬಂದು 400 ಅಂಕಗಳಿಗೆ ನೆಗೆಟಿವ್ ಕೂಡ ಇರುತ್ತೆ. ಎಷ್ಟು ಅಂದರೆ 0.25 ರಷ್ಟು ಇರುತ್ತೆ. ಓಕೆ, ಸೊ ಪತ್ರಿಕೆ 1ಗೆ ಯಾವ ಥರ ಸಿಲೆಬಸ್ ಇರುತ್ತೆ, ಪತ್ರಿಕೆ 2ನಲ್ಲಿ ಯಾವ ಥರ ಸಿಲೆಬಸ್ ಇರುತ್ತೆ ಅಂತ ನೋಡ್ಕೊಳ್ಳೋಣ. ಪತ್ರಿಕೆ 1ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಪತ್ರಿಕೆ 1ನಲ್ಲಿ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಕರೆಂಟ್ ಅಫೇರ್ಸ್. ಇದಾದ ನಂತರ ಹ್ಯುಮ್ಯಾನಿಟೀಸ್ ಅಂತ ಏನಂತ ಹೇಳಿದ್ರೆ ಇತಿಹಾಸ, ಕಲ್ಚರ್, ಇದಾದ ನಂತರ ಆರ್ಕಿಟೆಕ್ಚರ್, ಇವೆಲ್ಲ ಸೇರಿ ಹ್ಯುಮ್ಯಾನಿಟೀಸ್ ಅಂತ ಕೊಟ್ಟಿರುವಂಥದ್ದು. ಸೊ ಕಂಪ್ಲೀಟ್ ಹಿಸ್ಟ್ರಿನ ಓದಬೇಕಾಗಿರುತ್ತೆ ಹ್ಯುಮ್ಯಾನಿಟೀಸ್ ಅಂತ ಹೇಳಿದ್ರೆ. ಇದಾದ ನಂತರ ಎಕಾನಮಿ ಇರುತ್ತೆ, ಆರ್ಥಿಕತೆ. ನೆಕ್ಸ್ಟ್ ಬಂದು ಜಿಯೋಗ್ರಫಿ, ನೆಕ್ಸ್ಟ್ ಬಂದು ಇಂಡಿಯನ್ ಪಾಲಿಟಿ ಆಗಿರುತ್ತೆ. ಸೊ ಜಿಯೋಗ್ರಫಿನಲ್ಲಿ ವರ್ಲ್ಡ್ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿ ಕೂಡ ಇರುತ್ತೆ. ಇದಾದ ನಂತರ ಎಕಾನಮಿ, ಬೋತ್ ಇಂಡಿಯನ್ ಅಂಡ್ ಕರ್ನಾಟಕ. ಓಕೆ, ಸೊ ಇವೆಲ್ಲ ಬಂದು ಪತ್ರಿಕೆ 1ರಲ್ಲಿ ಕೊಡುವಂಥದ್ದು. ಇದು ಬಂದು ಪ್ರಿಲಿಮ್ಸ್ ಹೇಳ್ತಿರುವಂಥದ್ದು. ಓಕೆ, ಸೊ ಟೋಟಲ್ ಆಗಿ ಇದು ಬಂದು 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ ಇರುವಂತೆ ಪತ್ರಿಕೆ 1. ಪತ್ರಿಕೆ 2ನಲ್ಲಿ ಯಾವ ಥರ ಇರುತ್ತೆ ಸಿಲೆಬಸ್ ಬಂದು ಸ್ಟೇಟ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಇದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತು ಈವೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಜನರಲ್ ಸೈನ್ಸ್ ಇರುತ್ತೆ. ಅದಾದ ನಂತರ ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ, ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಜನರಲ್ ಮೆಂಟಲ್ ಎಬಿಲಿಟಿ. ಇದು ಬಂದು ಪೇಪರ್ 2ರಲ್ಲಿ ಕೊಡುವಂಥದ್ದು. ಓಕೆ, ಇದು ಕೂಡ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. 2ರಲ್ಲೂ ಕೂಡ ನೆಗೆಟಿವ್ ಇರುತ್ತೆ. ಓಕೆ, ಇದು ಬಂದು ಪ್ರಿಲಿಮ್ಸ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾವೇನಾದರೂ ಪ್ರಿಲಿಮ್ಸ್ ಕಟ್ ಆಫ್ ಏನಾದರೂ ನೋಡಿದ್ದೀರ ಅಂದರೆ ಯಾರು 55% ಎಬೋವ್ ಮಾಡಿದಾರೋ ಅವರೆಲ್ಲ ಪ್ರಿಲಿಮ್ಸಲ್ಲಿ ಎಲಿಜಿಬಿಲಿಟಿ ಆಗಿ ಮೈನ್ಸಿಗೆ ಬಂದಿದ್ದಾರೆ. ಸೊ ಪ್ರಿಲಿಮ್ಸಲ್ಲಿ ಎಲಿಜಿಬಿಲಿಟಿ ಆಗಿ ಮೈನ್ಸಿಗೆ ಎಷ್ಟು ಜನ ಬರ್ತಾರೆ ಅಂದರೆ 1/20. ಸೊ 1:20 ರೇಷಿಯೋನಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬಂದು ಮೈನ್ಸ್ ಯಾವ ಥರ ಇರುತ್ತೆ ಕ್ರೈಟೀರಿಯಾ. ಸೊ ಪ್ರಿಲಿಮ್ಸ್ ಆದ ನಂತರ ಯಾರು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೋ ಅವ್ರು ಬಂದು ಮೈನ್ಸ್ ಬರೆಯುವಂಥದ್ದು. ಓಕೆ, ಸೊ ಮೈನ್ಸ್ ಕ್ರೈಟೀರಿಯಾ ಯಾವ ಥರ ಇರುತ್ತೆ ಅಂದರೆ 7 ಪೇಪರ್ಸ್ ಇರುತ್ತೆ. ಇದೇ ಟಫ್. KS ಏನೊಂದು ಕಂಪ್ಲೀಟ್ ಎಕ್ಸಾಮಿನೇಷನ್ ಪ್ರೋಸೆಸ್ ಏನಿದೆಯೋ ಈ ಪ್ರೋಸೆಸ್ನಲ್ಲಿ ತುಂಬ ಕಷ್ಟ ಆಗಿರುವಂಥದ್ದು, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಬಂದು ಮೈನ್ಸ್ ಆಗಿರುತ್ತೆ. ಸೊ ಮೈನ್ಸ್ ಯಾವ ಥರ ನಡೆಯುತ್ತೆ ಅಂದರೆ ಮೈನ್ಸಲ್ಲಿ ಟೋಟಲ್ ಬಂದು 7 ಪೇಪರ್ಸ್ ಇರುತ್ತೆ.
ಇದರಲ್ಲಿ 2 ಬಂದು ಎಲಿಜಿಬಿಲಿಟಿ ಆಗಿರುತ್ತೆ. ಯಾವುದು? ಭಾಷೆ ಅಂದರೆ ಲ್ಯಾಂಗ್ವೇಜ್ ಪೇಪರ್ಸ್ ಯಾವುದು? ಕನ್ನಡ ಮತ್ತು ಇಂಗ್ಲೀಷ್. ಇದು ಬಂದು ಎಲಿಜಿಬಿಲಿಟಿ ಆಗಿರುತ್ತೆ. ಇದನ್ನ ಕೌಂಟ್ ಮಾಡಲ್ಲ. ರ್ಯಾಂಕಿಂಗ್ಗೆ ಕೌಂಟ್ ಮಾಡಲ್ಲ, ಆದರೆ ಪಾಸ್ ಆಗಬೇಕಾಗಿರುತ್ತೆ. ಎಲಿಜಿಬಿಲಿಟಿ ಪೇಪರ್ಸ್ ಆಗಿರುತ್ತೆ ಕನ್ನಡ ಮತ್ತು ಇಂಗ್ಲೀಷ್. ಓಕೆ, ಇದಾದ ನಂತರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಬಂಧ GS1, GS2, GS3, GS4 ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೇ ಕೌಂಟ್ ಮಾಡುವಂಥದ್ದು. ಓಕೆ, ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ 250 ಮಾರ್ಕ್ ಒಳಗೊಂಡಿರುತ್ತೆ. 250 ಅಂಕಗಳನ್ನ ಒಳಗೊಂಡಿರುವಂಥದ್ದು. ಪ್ರಬಂಧ 250 ಮಾರ್ಕ್ಗೆ ಇರುತ್ತೆ. 2 ಪ್ರಬಂಧಗಳು ಕೊಡ್ತಾರೆ. ಒಂದು 125 ಮಾರ್ಕಿಗೆ, ಇನ್ನೊಂದು ಬಂದು 125 ಮಾರ್ಕಿಗೆ ಕೊಡುವಂಥದ್ದು. ಓಕೆ, ಇದಾದ ನಂತರ GS1 ಇರುತ್ತೆ, GS2 ಇರುತ್ತೆ, GS3 ಇರುತ್ತೆ, GS4 ಇರುತ್ತೆ. GS4ಅಲ್ಲಿ ಎಥಿಕ್ಸ್, ಇಂಟೆಗ್ರಿಟಿ, ಆಪ್ಟಿಟ್ಯೂಡ್ ಬರುತ್ತೆ. ಓಕೆ, ಇನ್ನು GS1, GS2, GS3 ಯಾವ ಥರ ವಿಭಾಗ ಆಗಿರುತ್ತೆ ಅಂದರೆ ಇತಿಹಾಸ, ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದ್ರ ಬಗ್ಗೆ GS1, GS2, GS3 ಇರುತ್ತೆ. ಬೋತ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಎಲ್ಲ ಸೇರಿ ಕೊಡುವಂಥದ್ದು. ಓಕೆ, ಇನ್ನೊಂದು ಏನಂತ ಹೇಳಿದ್ರೆ KAS ಮೈನ್ಸ್ನಲ್ಲಿ ಒಂದು ಪ್ರೀವಿಯಸ್ ವರ್ಷಗಳೇನಂತ ತಗೊಂಡ್ರೆ ಆಪ್ಷನಲ್ಲಿತ್ತು, ಆದರೆ ಆಪ್ಷನಲ್ನ ಈ ಸರಿಯಿಂದ ಇಲ್ಲ. ಸೊ ಆಪ್ಷನಲ್ ಅನ್ನೋದು ಕಂಪ್ಲೀಟಾಗಿ ಇದು ಮಾಡಿರುವಂಥದ್ದು. ಸೊ ಆಪ್ಷನಲ್ ಇಲ್ಲ. ಸೊ ಎವ್ರಿ ಒಂದು ಏನು ಅಂತ ಹೇಳಿದ್ರೆ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆ ಬಂದು 250 ಮಾರ್ಕ್ಸ್ಗೆ ಇರುವಂಥದ್ದು. ಸೊ ಟೋಟಲ್ ಆಗಿ ಬಂದು 1250 ಮಾರ್ಕ್ಸ್ಗೆ ಇರುವಂಥದ್ದು. ಓಕೆ, ಇದು ಬಂದು ಮೈನ್ಸ್ ಕ್ರೈಟೇರಿಯಾ ಆಗಿರುತ್ತೆ. ಸೊ ಇದಾದ ನಂತರ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ. ಸೊ ಪರ್ಸನಾಲಿಟಿ ಟೆಸ್ಟ್ ಬಂದು ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದು ಪರ್ಸನಾಲಿಟಿ ಟೆಸ್ಟ್ಗೆ 250 ಅಂಕಗಳಿರೋದು, ಆದರೆ ಈ ಸರಿ ಜಸ್ಟ್ 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಪರ್ಸನಾಲಿಟಿ ಟೆಸ್ಟ್ ಅನ್ನೋದು ಕೇವಲ 50 ಮಾರ್ಕಿಗೆ ಇರುವಂಥದ್ದು. ಏನೊಂದು ಇಂಟರ್ವ್ಯೂ ಅಂತ ಏನು ಹೇಳ್ತೀರೋ ಅದು ಬಂದು ಕೇವಲ 50 ಮಾರ್ಕಿಗೆ ಇರುವಂಥದ್ದು. ಸೊ ಟೋಟಲ್ ಆಗಿ 1300 ಅಂಕಗಳು. 1300 ಅಂಕಗಳಿಗೆ 55%, 60% ಎಬೋವ್ ಹೇಳಿದ್ರೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಹೈ ಇರುತ್ತೆ. ಓಕೆ, ಇದಾದ ನಂತರ ಬುಕ್ ಲಿಸ್ಟ್ ಏನು, ಯಾವ ಥರ ಓದಬೇಕಾಗಿರುತ್ತೆ, ಯಾವೆಲ್ಲ ಬುಕ್ಸ್ ಓದಬೇಕಾಗಿರುತ್ತೆ ಅಂತ ಕೊಟ್ಟಿರುವಂಥದ್ದು. ಬುಕ್ ಲಿಸ್ಟ್ ಬಂದು ಇತಿಹಾಸ ನೋಡ್ಕೊಳ್ಳೋಣ, ಫಸ್ಟ್ ಹಿಸ್ಟ್ರಿ ನೋಡ್ಕೊಳ್ಳೋಣ. ಪ್ರತಿ ಒಂದು ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತ ಹೇಳಿದ್ರೆ 8ರಿಂದ 12ನೇ ತರಗತಿವರೆಗೂ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಮತ್ತು NCERTs. ಯಾವುದೇ ಎಕ್ಸಾಮಿನೇಷನ್ ತಗೊಳ್ಳಿ, ಇದು ಬಂದು ತುಂಬ ಇಂಪಾರ್ಟೆಂಟ್. 8ರಿಂದ 12ನೇ ಕ್ಲಾಸ್ವರೆಗೂ ಏನೆಲ್ಲ ಟೆಕ್ಸ್ಟ್ ಬುಕ್ಸ್ ಏನಿದೆಯೋ, ಒಂದು ಸೋಷಿಯಲ್ ಸಂಬಂಧಪಟ್ಟಿರುವಂಥದ್ದು, ಇದಾದ ನಂತರ ಸೈನ್ಸ್ಗೆ ಸಂಬಂಧಪಟ್ಟಿರೋದು 2 ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಹಿಸ್ಟ್ರಿ, ಎಸ್ಪೆಷಲಿ ಹಿಸ್ಟ್ರಿನ ತಗೊಂಡ್ರೆ 8ರಿಂದ 12ನೇ ತರಗತಿಯ ತನಕ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ನ ಓದಿ. ಯಾರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದೀರೋ ಅವರು NCERTsನ ಓದಿ. 8ರಿಂದ 12 ವೆರಿ ವೆರಿ ಇಂಪಾರ್ಟೆಂಟ್ ಅದು. ಓಕೆ, ಅಲ್ಲೇ ಎಲ್ಲ ಕವರ್ ಆಗಿಬಿಡುತ್ತೆ ನಿಮಗೆ. ಓಕೆ, ಇದಾದ ನಂತರ ಆಥರ್ ಬುಕ್ಸ್ಗೆ ಏನಾದರೂ ಬಂದಿದ್ದೀರಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಯಾವ ಆಥರ್ಸ್ದು ಓದಬೇಕಾಗಿರುತ್ತೆ ಅಂತ ಹೇಳಿದ್ರೆ ಆರ್ ಮಂಜುನಾಥ್ ಸರ್ ಅವ್ರದ್ದು KNA ಚೆನ್ನಾಗಿದೆ. ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ, ಸೂರ್ಯನಾಥ್ ಕಾಮತ್ ಬುಕ್ನ ಕಂಪಲ್ಸರಿಯಾಗಿ ಓದಿ. ಬೋತ್ ಕನ್ನಡ ಮೀಡಿಯಮ್ ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಅವೈಲಬಿಲಿಟಿ ಇದೆ ಸೂರ್ಯನಾಥ್ ಕಾಮತ್ ಅವ್ರದ್ದು. ಇದು ಬಂದು ಕರ್ನಾಟಕ ಹಿಸ್ಟ್ರಿ ಆಗಿರುತ್ತೆ. ಸೊ ಕರ್ನಾಟಕ ಹಿಸ್ಟ್ರಿಯನ್ನು ತುಂಬ ರೋಲ್ ಪ್ಲೇ ಮಾಡುತ್ತೆ, ಪ್ರಿಲಿಮ್ಸಲ್ಲಿ ಮೈನ್ಸಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸೂರ್ಯನಾಥ್ ಕಾಮತ್ ಬುಕ್ನ ನೀವು ಪರ್ಚೇಸ್ ಮಾಡಿ ಕಂಪ್ಲೀಟಾಗಿ ಓದಿ ಕರ್ನಾಟಕ ಹಿಸ್ಟ್ರಿಗೆ, ಬೋತ್ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಇದಾದ ನಂತರ ಇಂಗ್ಲೀಷ್ ಮೀಡಿಯಮಲ್ಲಿ ಯಾವ ಬುಕ್ಸ್ ಚೆನ್ನಾಗಿದೆ ಹಿಸ್ಟ್ರಿಗೆ ಅಂದರೆ ಅಫ್ಕೋರ್ಸ್ NCERT ಇಸ್ ದ ಬೆಸ್ಟ್. ಇದಾದ ನಂತರ ಆಥರ್ ಬುಕ್ಸ್ ಅಂತ ಬಂದರೆ RS ಶರ್ಮಾ, ಶರತ್ಚಂದ್ರ ಮತ್ತು ಬಿಪಿನ್ ಚಂದ್ರ ಏನ್ಷಿಯಂಟ್ಗೆ. ಇದಾದ ನಂತರ ಮೆಡಿವಲ್ಗೆ, ನಂತರ ಬಂದು ಮಾಡ್ರನ್ಗೆ. ಓಕೆ, ಹಿಸ್ಟ್ರಿ ಮುಗೀತದೆ. ನೆಕ್ಸ್ಟ್ ಬಂದು ಎಕಾನಮಿ, ಅರ್ಥಶಾಸ್ತ್ರ. ಪ್ರಿಲಿಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾದ ನಂತರ ಮೈನ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಿಲಿಮ್ಸ್ಗೆ 30 ಕ್ವಶನ್ಸ್ ಬರುತ್ತೆ, ಎಕನಾಮಿಯಿಂದನೇ 30 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಇದಕ್ಕೂ ಮೈನ್ ಇಂಪಾರ್ಟೆಂಟ್ ಸೋರ್ಸ್ ಯಾವುದು ಅಂತ ಹೇಳಿದ್ರೆ 8ರಿಂದ 12 NCERT. ಇದಾದ ನಂತರ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಆರ್ಥಿಕತೆ ಒಂದು ಕಾನ್ಸೆಪ್ಟ್. ಇದಾದ ನಂತರ ಆಥರ್ ಬುಕ್ಸ್ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಕನ್ನಡ ಮೀಡಿಯಮಲ್ಲಿ ಯಾರು ಓದ್ತಾ ಇದ್ದೀರೋ ಅವ್ರು ಕನ್ನಡದಲ್ಲಿ ಗರಣಿ ಕೃಷ್ಣಮೂರ್ತಿ ಸರ್ ಅವ್ರದ್ದು, ನಂತರ KM ಸುರೇಶ್ ಸರ್ ಅವ್ರದ್ದು ಎಕಾನಮಿ ಬುಕ್ ತುಂಬ ಚೆನ್ನಾಗಿದೆ, ಎಲ್ಲ ಕವರ್ ಮಾಡಿದ್ದಾರೆ. ನಂತರ ಇಂಗ್ಲೀಷ್ನಲ್ಲಿ ಯಾರು ಓದ್ತಾ ಇದ್ದೀರೋ ಅವ್ರು ಬಂದು ನಿತಿನ್ ಸಿಂಘಾನಿಯಾ ಓದಿ, ತುಂಬ ಚೆನ್ನಾಗಿದೆ, ಎಲ್ಲ ಕವರ್ ಮಾಡಿದ್ದಾರೆ. ನಂತರ ಸಂಜೀವ್ ವರ್ಮಾ ಕೂಡ ಚೆನ್ನಾಗಿದೆ.
ಓಕೆ. ಇದರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ 2 ವರ್ಷದ್ದು 2 ವರ್ಷದ್ದು ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಬೋತ್ ಸೆಂಟರ್ ಮತ್ತು ಸ್ಟೇಟ್ ಎರಡರದ್ದು ಕೂಡ ತುಂಬ ಇಂಪಾರ್ಟೆಂಟ್. ಅದರಿಂದನೇ ಜಾಸ್ತಿ ಪ್ರಶ್ನೆಗಳು ಬರುವಂಥದ್ದು. ಓಕೆ. ಅದ್ರ ಮುಖಾಂತರ ಮೈನ್ಸಲ್ಲಿ ಕ್ವಶನ್ ಕೇಳುವಂಥದ್ದು ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಗೌರ್ಮೆಂಟ್ ವೆಬ್ಸೈಟ್ಸ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದು ಇಂಡಿಯನ್ ಪಾಲಿಟಿ. ಓಕೆ. ಆ್ಯಸ್ ಯೂಶುವಲ್ 8ರಿಂದ 10ನೇ ತರಗತಿ ತನಕ ಸಾಕು. ಇದಕ್ಕೆ ಸೋಷಿಯಲ್ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೋ ಅದರಲ್ಲಿ ಸಾಕು. ಇದಾದ ನಂತರ ಆಥರ್ ಬುಕ್ಸ್ ಅಂತ ಬಂದರೆ ಕನ್ನಡದಲ್ಲಿ ಬಂದು PS ಗಂಗಾಧರ ಸರ್, ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಗಂಗಾಧರ್ ಸರ್ ತುಂಬ ಚೆನ್ನಾಗಿದೆ. ಇದಾದ ನಂತರ ಇಂಗ್ಲೀಷಲ್ಲಿ ಇದು ಕೂಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಷ್ಮೀಕಾಂತ್ ಸರ್. ಓಕೆ. ಪಾಲಿಟಿ, ಇಂಡಿಯನ್ ಪಾಲಿಟಿ ಕಂಪ್ಲೀಟ್ ಆಗಿ ಓದಿ, ಒಂದು ಪೇಜ್ ಕೂಡ ಮಿಸ್ ಮಾಡಬೇಡಿ, ಎಲ್ಲ ಓದಿ, ಇಷ್ಟೇ ಸಾಕು. ಓಕೆ. ನೆಕ್ಸ್ಟ್ ಬಂದು ಜಿಯೋಗ್ರಫಿ, ಭೂಗೋಳಶಾಸ್ತ್ರಕ್ಕೆ 8ರಿಂದ 12ನೇ ತರಗತಿ ತನಕ ಏನೊಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೋ ಇದಾದ ನಂತರ NCERT ರೆಫರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಂತರ ಕನ್ನಡದಲ್ಲಿ ಯಾವ್ದು ಬುಕ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ರಂಗನಾಥ್ ಸರ್ ಚೆನ್ನಾಗಿದೆ. ಇದಾದ ನಂತರ ಬಡೇಮಿಯಾ ಸರ್ದು ಕೂಡ ಚೆನ್ನಾಗಿದೆ. ಬೋತ್ ಬುಕ್ಸ್ ಆರ್ ವೆರಿ ಗುಡ್. ಇದಾದ ನಂತರ ಇಂಗ್ಲೀಷ್ನಲ್ಲಿ ಯಾರು ಓದ್ತಾ ಇದ್ದೀರೋ ಪ್ಲೀಸ್ ರೆಫರ್ PMF IAS ಅಂತ. ಇಂಡಿಯನ್ ಜಿಯೋಗ್ರಫಿ ಇದೆ, ಇದಾದ ನಂತರ ವರ್ಲ್ಡ್ ಜಿಯೋಗ್ರಫಿ ಇದೆ ಇವ್ರದ್ದು. ತುಂಬ ಚೆನ್ನಾಗಿದೆ ಬುಕ್, ಒಂದ್ಸರಿ ರೆಫರ್ ಮಾಡಿ. ಇದಾದ ನಂತರ GC ಲಿಯೋಂಗ್, ಎಸ್ಪೆಷಲಿ ಫಾರ್ ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿಗೆ GC ಲಿಯೋಂಗ್ ಬಂದು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಬುಕ್ ಇದು. ನಂತರ ಮಸ್ಜಿದ್ ಹುಸೇನ್, ಇದು ಬಂದು ಮೈನ್ಸ್ಗೆ ಎಲ್ಲ ಕಂಪ್ಲೀಟ್ ಆಗಿದೆ ಇದರಲ್ಲಿ. ಓಕೆ. ಇದರ ಜೊತೆಗೆ ದಯವಿಟ್ಟು ಜಿಯೋಗ್ರಫಿ ಓದಬೇಕಿದ್ದಾಗ ಅಟ್ಲಾಸ್ ಜೊತೆ ಓದಿ. ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ, ಇಂಗ್ಲೀಷಲ್ಲಿ ಕೂಡ ಅವೈಲೇಬಲ್ ಇದೆ. ಅಟ್ಲಾಸ್ ಮುಖಾಂತರ ಓದಿ, ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಬೇಕಿದು ಅಟ್ಲಾಸ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಓಕೆ. ನೆಕ್ಸ್ಟ್ ಬಂದು ಸೈನ್ಸ್, ಸಾಮಾನ್ಯ ವಿಜ್ಞಾನ 8ರಿಂದ 10ನೇ ತರಗತಿ ತನಕ NCERT ಮತ್ತು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ನ ಓದಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಲಾಸ್ಟ್ ಟೈಮ್ ನಾವೇನೊಂದು PC ಪ್ರಶ್ನೆ ಪತ್ರಿಕೆ, PSI ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಸೈನ್ಸ್ ಅನ್ನೋದು ಸ್ಟೇಟ್ ಟೆಕ್ಸ್ಟ್ ಬುಕ್ಸಿಂದ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಓಕೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಟೆಕ್ಸ್ಟ್ ಬುಕ್ಸ್ ಅನ್ನೋದು. ಇದರ ಜೊತೆಗೆ KM ಸುರೇಶ್ ಸರ್, ಯಾರು ಕನ್ನಡ ಮೀಡಿಯಮಲ್ಲಿ ಕನ್ನಡದಲ್ಲಿ ಓದ್ತಾ ಇದ್ದೀರೋ KM ಸುರೇಶ್ ಸರ್ ಅವ್ರು ಬರೆದಿರೋ ಚೆನ್ನಾಗಿದೆ. ನಂತರ 4G ಸೈನ್ಸ್ ಬುಕ್ ಕೂಡ ಚೆನ್ನಾಗಿದೆ. ಯು ಕ್ಯಾನ್ ರೆಫರ್ ಬೋತ್. ಇದಾದ ನಂತರ ಇಂಗ್ಲೀಷಲ್ಲಿ ಯಾರು ಓದ್ತಾ ಇದ್ದೀರೋ ಅವರಿಗೆ ಲ್ಯೂಸೆಂಟ್ ಸೈನ್ಸ್, ಇದರ ಜೊತೆಗೆ ಅರಿಹ್ಯಾಂಡ್ ಪಬ್ಲಿಕೇಶನ್, ಎರಡೂ ಚೆನ್ನಾಗಿದೆ ಬುಕ್ಸ್. ಎರಡರಲ್ಲಿ ಯಾವುದಾದ್ರು ಒಂದು ರೆಫರ್ ಮಾಡಬಹುದು. ಇದಾದ ನಂತರ ನಮ್ಮ ಚಾನಲ್ನಲ್ಲಿ 8ನೇ ತರಗತಿ ಕಂಪ್ಲೀಟ್ ಏನೊಂದು ಪ್ಲೇಲಿಸ್ಟ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 9th ಮತ್ತು 10th ಕಂಪ್ಲೀಟಾಗಿ ಮಾಡಿಕೊಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಸಾಮಾನ್ಯ ವಿಜ್ಞಾನ ಕಂಪ್ಲೀಟ್ ಕೋರ್ಸ್ನ ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ವೀಡಿಯೋಸ್ ನೋಡ್ಕೊಂಡ್ರೂ ಸಾಕು. ಓಕೆ. ನೆಕ್ಸ್ಟ್ ಬಂದು ಎಥಿಕ್ಸ್, ಆಪ್ಟಿಟ್ಯೂಡ್ ಮತ್ತು ಇಂಟೆಗ್ರಿಟಿ. ಇದು ತುಂಬ ಅಂದರೆ ತುಂಬ ರೋಲ್ನ ಪ್ಲೇ ಮಾಡುತ್ತೆ. ಎಸ್ಪೆಷಲಿ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿರುತ್ತೆ KASಗೆ. ಇದು ತುಂಬ ಜನ ಕಡಿಮೆ ಓದಿರ್ತಾರೆ ಬೇರೆ ಎಕ್ಸಾಮ್ಸ್ಗೆ ಫೋಕಸ್ ಮಾಡಿ. ಆದರೆ ಯಾರು IASಗೆ ಫೋಕಸ್ ಮಾಡ್ತಿದ್ದಾರೋ, ಯಾರು KASಗೆ ಫೋಕಸ್ ಮಾಡ್ತಿದ್ದಾರೋ ಅವರು ಇದನ್ನು ತುಂಬ ಚೆನ್ನಾಗಿ ಓದಿರ್ತಾರೆ. ಸೊ ಕಾಂಪಿಟೇಷನ್ ಅನ್ನೋದು ಇಲ್ಲೇ ಇದೆ, ಎಥಿಕ್ಸ್ನಲ್ಲಿರುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಎಥಿಕ್ಸ್ ಮೇಲೆ ಜಾಸ್ತಿ ಒತ್ತನ್ನು ಕೊಡಿ, ಜಾಸ್ತಿ ಪ್ರೆಷರ್ನ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ಬುಕ್ ಚೆನ್ನಾಗಿದೆ? ಕನ್ನಡದಲ್ಲಿ DK ಬಾಲಾಜಿ ಸರ್ ಬರೆದಿರುವಂಥ ಎಥಿಕ್ಸ್ ಬುಕ್ ಚೆನ್ನಾಗಿದೆ. ಇದ್ರ ಜೊತೆಗೆ ಏನು ಮಾಡಬೇಕಾಗಿರುತ್ತೆ ಅಂದರೆ ಮೈನ್ಸ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಬಿಡ್ತಾರೆ GS4ಗೆ. ಎಸ್ಪೆಷಲಿ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗಿರುತ್ತೆ ಕ್ವಶನ್ಸ್ನ. ಇದು ಸೊ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಇದಾದ ನಂತರ ಯಾವುದು ರೈಟ್ ಯಾವುದು ರಾಂಗ್ ಅಂತ ಕರೆಕ್ಷನ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಮಾಡಿದ್ರೇ ಈ ಒಂದು ಎಥಿಕ್ಸ್ ಪೇಪರಲ್ಲಿ ಉತ್ತಮ ಅಂಕಗಳನ್ನ ಸಾಧಿಸಲಾಗುತ್ತೆ. ಇದರ ಜೊತೆಗೆ ಇಂಗ್ಲೀಷ್ನಲ್ಲಿ ಯಾವುದು ಅಂದರೆ ಹೇಳಿದ್ರೆ ಲೆಕ್ಸಿಕಾನ್ ಚೆನ್ನಾಗಿದೆ. ಇದರ ಜೊತೆಗೆ ಸಂಕೇತ್ ಸರ್ ಕ್ಲಾಸಸ್, ಸಂಕೇತ್ ಸರ್ ಅಂತ ಅನ್ಅಕಾಡೆಮಿನಲ್ಲಿ ಕ್ಲಾಸಸ್ ನಡೆಸ್ತಿದ್ರು, ಎಥಿಕ್ಸ್ ಕ್ಲಾಸಸ್ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಅವ್ರದ್ದು. ಸೊ ಬೆಂಗಳೂರಿನಲ್ಲಿ ಅವ್ರು ಬಂದು ತುಂಬ ಕಡೆ ಮಾಡ್ತಿದ್ದಾರೆ, ತುಂಬ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಿದ್ದಾರೆ. ಇದರ ಜೊತೆಗೆ ಅವ್ರ ಕ್ಲಾಸಸ್ ಯೂಟ್ಯೂಬಲ್ಲಿ ಅವೈಲಬಿಲಿಟಿ ಇರ್ಬೋದು, ಇಲ್ಲದೆ ಹೋದರೆ ಅನ್ಅಕಾಡೆಮಿಲಿ ಅವೈಲಬಿಲಿಟಿ ಇದೆ. ಸೊ ಸಂಕೇತ್ ಸರ್ ಕ್ಲಾಸಸ್ ಮತ್ತು ಅವ್ರ ನೋಟ್ಸ್ ತುಂಬ ಚೆನ್ನಾಗಿದೆ ಎಥಿಕ್ಸ್ಗೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ರೆಫರ್ ಮಾಡಿ, ಅವ್ರದ್ದು ಅಮೇಝಿಂಗ್ ಆಗಿದೆ. ಓಕೆ. ಸೊ ಇದು ಬಂದು ಎಥಿಕ್ಸ್ಗೆ ಆಗಿರುವಂಥದ್ದು. ಸೊ ಇದು ಬಂದು ಬುಕ್ ಲಿಸ್ಟ್ ಮತ್ತು ಕ್ರೈಟೇರಿಯಾ KS ಎಕ್ಸಾಮಿನೇಷನ್ಸ್ದು. ನೆಕ್ಸ್ಟ್ ಬಂದು ಮೆಂಟಲ್ ಎಬಿಲಿಟಿ, ಎಸ್ಪೆಷಲಿ ಫಾರ್ ಪ್ರಿಲಿಮ್ಸ್. ಸೊ ಗೋ ವಿತ್ ಯೂಟ್ಯೂಬ್ ಕ್ಲಾಸಸ್. ಬುಕ್ಸ್ ಏನು ಪರ್ಚೇಸ್ ಮಾಡಬೇಡಿ ಇದಕ್ಕೆ. ಸೊ ಯಾಕಂದರೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿದೆ, ಬೇಸಿಕ್ಸಿಂದ ಹೇಳ್ಕೊಟ್ಟಿದ್ದಾರೆ. ಈಶ್ವರ್ ಗಿರಿ ಸರ್ ಆಗಿರ್ಬೋದು,
ತುಂಬ ಜನ ಇದೆ. ಹುಸೇನಪ್ಪ ನಾಯ್ಕ ಸರ್ ಅಕಾಡೆಮಿ ಕ್ಲಾಸಸಲ್ಲಿ ಕೂಡ ನಡೆಸಿದ್ದಾರೆ. ಮೆಂಟಲ್ ಎಬಿಲಿಟಿ ಇದರ ಜೊತೆಗೆ ತುಂಬ ಸಿದ್ದು ಕುಂಬಾರ್ ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಯೂಟ್ಯೂಬ್ ಕ್ಲಾಸಸಲ್ಲಿ. ಬೇಸಿಕ್ಸಿಂದ ಹೋಗಿದ್ದಾರೆ. ಬೇಸಿಕ್ಸಿಂದ ಹೋಗಿ ಇನ್ನು ಇಂಗ್ಲೀಷ್ನಲ್ಲಂತೂ ಮೆಂಟಲ್ ಎಬಿಲಿಟಿಗೆ ಹೇಳೋದೇ ಬೇಕಾಗಿಲ್ಲ. ಒಂದು SSC ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಯಾವುದಾದ್ರೂ ಒಂದೇ ಒಂದು FFL ಅಂತ ಒಂದು ಚಾನಲ್ ಇದೆ, ರೆಫರ್ ಮಾಡಿ. ಮೆಂಟಲ್ ಎಬಿಲಿಟಿಗೆ ಎನಫ್ ಅದು. ಯೂಟ್ಯೂಬ್ ಕ್ಲಾಸಸ್ ಈಸ್ ಎನಫ್. ಡೈಲಿ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಸ್ಪೆಂಡ್ ಮಾಡಿ ಸಾಕು. ಮೆಂಟಲ್ ಎಬಿಲಿಟಿಗೆ ಒಂದು 20 to 30 ಕ್ವಶನ್ಸ್ಗೆ ನೀವು ಆರಾಮಾಗಿ ಒಂದು 80% ಆರಾಮಾಗಿ ನೀವು ಮಾಡ್ಬೋದು ಈ ಒಂದು ಯೂಟ್ಯೂಬ್ ಕ್ಲಾಸಸಲ್ಲಿ ನೋಡಿದ್ರೆ. ಸೊ ಯೂಟ್ಯೂಬ್ ಕ್ಲಾಸಸ್ ಇಸ್ ದ ಬೆಸ್ಟ್ ಸೋರ್ಸ್ ಫಾರ್ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇದರ ಜೊತೆಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. 2 ಪ್ರಶ್ನೆ ಪತ್ರಿಕೆನಲ್ಲಿ ಕೂಡ ಇದೆ ಕರೆಂಟ್ ಅಫೇರ್ಸ್. ಜೊತೆಗೆ ಮೈನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೈನ್ಸ್ ಆಸ್ಪೆಕ್ಟೇ ಇಂಪಾರ್ಟೆಂಟ್. ಮೈನ್ಸ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸೇ ಕೇಳಿರ್ತಾರೆ. ಕರೆಂಟ್ ಅಫೇರ್ಸ್ ರಿಲೇಟೆಡೇ ಬರೀಬೇಕಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಸ್ಪರ್ಧಾ ಅರಿವು ಮ್ಯಾಗ್ಝಿನ್. ಸೊ ಸ್ಪರ್ಧಾ ಅರಿವು ಮ್ಯಾಗ್ಝಿನಲ್ಲಿ ನಾವೇನಾದರೂ ನೋಡಿದ್ದೀರ ಅಂತ ಹೇಳಿದ್ರೆ ಎಸ್ಪೆಷಲಿ ಫಾರ್ ಮೈನ್ಸ್ ಪರ್ಪಸ್ಗೆ ಮಾಡಿರುವಂಥ ಮ್ಯಾಗ್ಝಿನ್ ಆಗಿರುತ್ತದು. ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಕವರ್ ಮಾಡಿದ್ದಾರೆ ಸ್ಪರ್ಧಾ ಅರಿವು ಮ್ಯಾಗ್ಝಿನಲ್ಲಿ. ಇದರ ಜೊತೆಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕೂಡ ಎಕ್ಸಲೆಂಟ್ ಆಗಿದೆ. ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮ್ಯಾಗ್ಝಿನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ನ ರೆಫರ್ ಮಾಡಿ. ಎಲ್ಲ ಮ್ಯಾಗ್ಝಿನ್ ತೊಗೊಂಡು ಓದ್ತಿನ ದಡ್ತನ ಆಗುತ್ತೆ. ಒಂದು ಮ್ಯಾಗ್ಝಿನ್ನ ಕಂಪ್ಲೀಟಾಗಿ ರೆಫರ್ ಮಾಡಿ. ಓಕೆ, ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಬಂದು ಎಸ್ಪೆಷಲಿ ಮೇಡ್ ಫಾರ್ ಮೈನ್ಸ್. ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿರುವಂಥದ್ದು. ಇದಾದ ನಂತರ ಮೈನ್ಸ್ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಬಿಟ್ಟಿದ್ದಾರೆ ಸ್ಪರ್ಧಾ ಅರಿವು ಮ್ಯಾಗ್ಝಿನಿಂದ. ಸೊ ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ಕರೆಂಟ್ ಅಫೇರ್ಸ್ಗೆ ಈ 3ರಲ್ಲಿ ಯಾವುದಾದ್ರೂ ಒಂದು ಸೋರ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಓದ್ತಾ ಇದ್ದೀರೋ ಅವ್ರು ಬಂದು ಗೋ ವಿತ್ ವಿಷನ್ IAS, ಇಲ್ಲದೆ ಹೋದ್ರಲ್ಲಿ ಇನ್ಸೈಟ್ IASನ ನೀವು ರೆಫರ್ ಮಾಡಿ. ಓಕೆ, ಎನಫ್ ಆಗಿರುತ್ತೆ ನಿಮಗೆ. ಒಂದೇ ಒಂದು ಮ್ಯಾಗ್ಝಿನ್ ಯಾವುದಾದ್ರು ಕಂಪ್ಲೀಟಾಗಿ ನೀವು ನೋಡಿದ್ದೀರ ಅಂದರೆ ಇಟ್ಸ್ ಎನಫ್. ಓಕೆ, ಇದು ಬಂದು ಬುಕ್ ಲಿಸ್ಟ್ ಆಗಿರುತ್ತೆ, ಸಿಲೆಬಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, KS ಅನ್ನೋದು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ಸೊ ನಿಮ್ಮ ತಯಾರಿ ಈ ದಿನದಿಂದನೇ ಮಾಡಿ. ಜಾಸ್ತಿ ಅಂದರೆ ಜಾಸ್ತಿ ಇದೆ ಸಿಲೆಬಸ್ ಕವರ್ ಮಾಡುವಂಥದ್ದು. ಇದಾದ ನಂತರ ತುಂಬ ಡೆಡಿಕೇಶನ್ ಬೇಕಾಗಿರುತ್ತೆ. ತುಂಬ ಅಂದರೆ ತುಂಬ ಟೈಮ್ ಕೊಡಬೇಕಾಗಿರುತ್ತೆ ಈ ಒಂದು ಎಕ್ಸಾಮಿನೇಷನ್ಗೆ. ಇದಾದ ನಂತರ ನಮ್ಮ ಸ್ಪರ್ಶ ಅಕಾಡೆಮಿನಲ್ಲಿ KSಗೆ ಬೇಕಾಗಿರುವಂಥ ಸೈನ್ಸ್ ಕ್ಲಾಸಸ್ನ ಮಾಡ್ತೀವಿ. ಇದಾದ ನಂತರ ಸೈನ್ಸ್ ಕ್ಲಾಸ್ ಮುಗಿದ ತಕ್ಷಣವೇ 8th to 12th ಸೋಷಿಯಲ್ ಮತ್ತು ಇತಿಹಾಸ ಮತ್ತು ಜಿಯೋಗ್ರಫಿ ಕ್ಲಾಸಸ್ ಏನಿದೆಯೋ ಈ ಕ್ಲಾಸಸ್ನೆಲ್ಲ ಮಾಡಿಕೊಡ್ತೀವಿ. ಓನ್ಲಿ ಟೆಕ್ಸ್ಟ್ ಬುಕ್ಸ್ದು ಮಾಡಿಕೊಡ್ತಾ ಇದ್ದೀವಿ. ಓಕೆ, ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ PSAPC ಅಂತ. ಜಾಯಿನ್ ಆಗಿ ತುಂಬ ಅಂದರೆ ತುಂಬ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ತಯಾರಿನ ಶುರು ಹಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.